ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಭಾನುವಾರದ ದಿವಸದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಭಾನುವಾರ ಸ್ವಲ್ಪ ಎದ್ದೇಳೋದು ಕೂಡ ಲೇಟೇನೆ. ಸೊ ಹಾಗಾಗಿ ಎದ್ದು ಕೂಡಲೇ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಹಾಗೆ ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಆವತ್ತಿನ ದಿವಸ 2 ಫಂಕ್ಷನ್ ಕೂಡ ಅಟೆಂಡ್ ಮಾಡೋದಿತ್ತು. ಒಂದು ಗೃಹ ಪ್ರವೇಶ ಇತ್ತು, ಹಾಗೆ ಇನ್ನೊಂದು ಬರ್ತ್ಡೇ ಪಾರ್ಟಿ ಕೂಡ ಇತ್ತು. ಸೊ ಮಧ್ಯಾಹ್ನಕ್ಕೆ ಗೃಹ ಪ್ರವೇಶಕ್ಕೆ ಹೋಗಬೇಕಾಗಿತ್ತು, ಹಾಗೆ ಸಂಜೆಗೆ ಬರ್ತ್ಡೇಗೂ ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ಅವತ್ತಿನ ದಿವಸ ಅವರು ಕೂಡ ಹೊರಗಡೆ ಹೋಗ್ತಾರೆ, ಇರೋದಿಲ್ಲ ಅಂತ ಹೇಳಿದರು. ಸೊ ರಾತ್ರಿ ಉಳಿದಿದ್ದು ಅನ್ನ ಇತ್ತು, ಅದಕ್ಕೆ ಸ್ವಲ್ಪ ಅನ್ನ ಒಗ್ಗರಣೆ ಮಾಡ್ಕೊಳ್ಳೋಣ, ಚಿತ್ರಾನ್ನ ಮಾಡ್ಕೊಳ್ಳೋಣ, ಹಾಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅಟ್ ಎ ಟೈಮ್ 2 ಕಡೆನೂ ಒಂದೇ ಸತಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ. ಒಂದು ಕಡೆಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಉಪ್ಪಿಟ್ಟು ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೈಟಾಗೆ ಇನ್ನು ಫಂಕ್ಷನ್ಸ್ ಕೂಡ ಇರುತ್ತಲ್ವ, ಲೈಟಾಗೇ ಏನಾರ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಅನ್ನ ಆ್ಯಕ್ಚುಲಿ ನೈಟ್ ಮಾಡಿರೋದು ಹಾಗೆ ಇತ್ತು. ಇನ್ನು ಮನೇಲಿ ಯಾರೂ ಇಲ್ಲ ಅಂತಂದರೆ ಅದು ಕೂಡ ಖಾಲಿ ಆಗೋದಿಲ್ಲ, ಹಾಗಾಗಿ ಟಿಫನ್ಗೆ ಅಂತ ಹೇಳಿ ನೆನ್ನೆ ಚಿತ್ರಾನ್ನ ಮಾಡ್ತಾ ಇರೋದು. ಇನ್ನು ಇದಿಷ್ಟು ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ 10 ಗಂಟೆ ಆಗೋಯಿತು. ಇನ್ನು ಅವತ್ತಿನ ದಿವಸ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಇದಿಷ್ಟು ಮಾಡಿ ನಾವು ಟಿಫನ್ ಎಲ್ಲ ಮಾಡಿ ರೆಡಿಯಾಗೋ ಅಷ್ಟೊತ್ತಿಗೆ 11 ಗಂಟೆ 11:15 ಆಗಿಬಿಟ್ಟಿತ್ತು. ಸೊ 12:15 ಅಷ್ಟೊತ್ತಿಗೆಲ್ಲ ಹೋಗಿ ಬರೋಣ ಅಂತ ಹೇಳಿ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆದ್ವಿ. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿ ಆದ್ವಿ. ಅಂದರೆ ನಾನು ಅಮ್ಮನ ಮನೆ ಹತ್ರನೇ ಹೋಗಿ ರೆಡಿ ಆದೆ, ಅವ್ರನ್ನೂ ಕೂಡ ಹೇಳಿದ್ರಲ್ವ. ಸೊ ಹಾಗಾಗಿ ಒಟ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು 2 ವೀಲರಲ್ಲೇ ಹೋಗಬೇಕಾಗಿತ್ತು. ಹಾಗಾಗಿ ಅಮ್ಮನ ಮನೆ ಹತ್ರನೇ ಹೋಗ್ಬಿಟ್ಟು ನಾನು ಕೂಡ ರೆಡಿಯಾಗಿ ಅಲ್ಲಿಂದ ಹೊರಟಿದ್ದು. ಸೊ ಗೃಹ ಪ್ರವೇಶ ಬಂದು ನಮ್ಮ ಮನೆ ಹತ್ರನೇ, ಅಂದರೆ ಒಂದು 20 ನಿಮಿಷದಿಂದ 30 ನಿಮಿಷದವರೆಗೂ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ 2 ವೀಲರಲ್ಲೇ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಇನ್ನು ನಾನು, ಅಮ್ಮ, ಹಾಗೆ ಅಶ್ವಿನಿ ಮತ್ತು ಕೀರ್ತಿನೂ ಕೂಡ ಬಂದಿದ್ದ, ಹಾಗೆ ಅಪ್ಪು ಕೂಡ ಅಷ್ಟೇ. ಸೊ ಎಲ್ಲರೂ ಕೂಡ ರೆಡಿ ಆದಮೇಲೆ ಒಂದು ಫೋಟೋ ತೆಗೆಸ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ನನ್ನ ಮಗ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದ. ಇನ್ನು ಮನೆ ಹತ್ರ ಯಾರೂ ಇರೋದಿಲ್ವಲ್ಲ, ಒಬ್ಬನೇ ಇದು ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವನು ಕೂಡ ಕರ್ಕೊಂಡು ಹೋದೆ. ಒಂದು 30 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ. ಬಟ್ ಬೇಗನೆ ರೀಚ್ ಆದ್ವಿ. ಒಂದು 20 ಮಿನಿಟ್ಸ್ ಅಷ್ಟರೆಲ್ಲ ನಾವು ಲೊಕೇಶನಲ್ಲೇ ಇದ್ವಿ. ಸೊ ಲೊಕೇಶನ್ ಶೇರ್ ಮಾಡಿದ್ರಿಂದ ನಮಗೂ ಕೂಡ ಈಸಿ ಆಯಿತು ಹೋಗೋದಕ್ಕೆ. ಹಾಗೆಯೇ ಇನ್ನು ಅಲ್ಲಿ ಗೃಹ ಪ್ರವೇಶದ ಜಾಗದಲ್ಲಿ ಆ್ಯಕ್ಚುಲಿ ಇನ್ನೊಂದು ಫಂಕ್ಷನ್ ನಡೀತಿತ್ತು, ಯಾವುದೋ ಸೀಮಂತ ನಡೀತಿತ್ತು. ನಾವು ಮಿಸ್ ಆಗಿ ಅಲ್ಲಿಗೆ ಹೋದ್ವಿ. ಆಮೇಲೆ ಅವರು ಅದೇ ಗೃಹ ಪ್ರವೇಶಕ್ಕೆ ಬಂದಿದ್ದೀರಾ, ಆ ಕಡೆ ಹೋಗಬೇಕಾಗಿತ್ತು, ಈ ಕಡೆ ಬಂದಿದ್ದೀರಾ ಅಂತ ಹೇಳ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ದೆ, ಎಷ್ಟು ಜನ ಬಂದಿದ್ರೋ ಗೊತ್ತಿಲ್ಲ. ಈ ರೀತಿ ಮಿಸ್ ಆಗಿ ಈಚೆ ಕಡೆ ಶಾಮಿಯಾನ ನೋಡಿ ಹೋಗೋರೆ ಜಾಸ್ತಿ ಅಲ್ವಾ. ಸೊ ಹಾಗೆ ನಿಯರ್ ಬೈಯೇ ಇದ್ದಿದ್ದರಿಂದ ಅವ್ರು ಹೇಳ್ತಾಯಿದ್ರು, ಇಲ್ಲಲ್ಲ ಗೃಹ ಪ್ರವೇಶ, ನೆಕ್ಸ್ಟ್ ಆ ಕಡೆ ಹೋಗಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕರೆಕ್ಟ್ ಲೊಕೇಶನಲ್ಲೇ ಇದ್ವಿ. ಸ್ವಲ್ಪ ಅದು ಕನ್ಫ್ಯೂಸ್ ಆಯಿತು ಅಷ್ಟೇ. ಹಾಗೆ ಲೊಕೇಶನ್ಗೂ ಕೂಡ ಬಂದ್ವಿ, ರೀಚ್ ಆದ್ವಿ. ಸೊ ಇವ್ರ ಮನೆದೇ ಗೃಹ ಪ್ರವೇಶ ಆಗಿರೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದರು. ಇನ್ನು ನಾವು ಕೂಡ ಮಂಗಳಾರತಿ ಎಲ್ಲ ತೊಗೊಂಡು ಮನೆಯೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಹಾಗೆಯೇ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜೊತೆಗೆ ಒಂದು ಸಿಂಗಲ್ BHK ಮನೆ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ, ಅಂದರೆ ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ, ಅಂದರೆ ರೆಂಟ್ ಪರ್ಪಸ್ಗೆ ಇರ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು, ಪ್ಲ್ಯಾನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮನೆಯೆಲ್ಲ ನೋಡಿಕೊಂಡು ಬಂದ್ವಿ. ಹಾಗೆ ಇಲ್ಲಿ ಹುಡುಗ ಏನಿದ್ದಾನೆ ಅವನು ಬಂದು ಅವ್ರ ಮೊಮ್ಮಗ ಆಗ್ತಾನೆ, ಎದುರುಗಡೆ ಮನೆಯವರು ಅಂತ ಏನು ಹೇಳಿದೆ, ಅವ್ರ ಮೊಮ್ಮಗ. ಸೊ ಅವನು ಕೂಡ ಊರಿಂದ ಬಂದಿದ್ದ, ಮಾತಾಡಿಸ್ತಾ ಇದ್ವಿ. ಅದಕ್ಕೆ ಹೇಳ್ತಾ ಇದ್ದ, ನಿಮ್ಮ ಮನೇಲಿ ನಾನು ನೋಡಿದ್ದೀನಿ ನನ್ನ ವೀಡಿಯೋದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದ. ಸಖತ್ ಕ್ಯೂಟಾಗಿ ಮಾತಾಡ್ತಿದ್ದೆ. ನಮ್ಮ ಅಪ್ಪು ಜೊತೆ ಅವನಿಗೆ ಮಾತಾಡಬೇಕು ಅಂತ ಆಸೆ. ಇವನು ಹೋಗ್ತಾ ಇರಲಿಲ್ಲ ಅವ್ನು ಕರೆದ್ರೆ. ಸೊ ಊಟದ ಕಡೆ ಹೋದರೆ ಅಲ್ಲೂ ಕೂಡ ಹುಡ್ಕೊಂಬಂದು ಅಪ್ಪನ ಮಾತಾಡಿಸ್ತಾ ಇದ್ದ ಅವನು. ಸೊ ಹಾಗೆ ಊಟ ಎಲ್ಲ ಮಾಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸಿ ಇನ್ನೇನು ಹೊರಡಬೇಕಾಗಿತ್ತು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಹಾಗೆ ತಂಗಿ ಯಜಮಾನ್ರಿಗೂ ಇಷ್ಟು ಜನ ಬಂದರು. ಆ್ಯಕ್ಚುಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅವ್ರು ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗಬೇಕಾಗಿತ್ತಂತೆ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ, ಊಟನೂ ಕೂಡ ಅವ್ರೇನು ಮಾಡಲಿಲ್ಲ, ಇಲ್ಲಿ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದು. ಅದ್ರ ಜೊತೆಗೆ ನಮ್ಮ ಕೀರ್ತಿನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರು ಹೋಗ್ತಾ ಇದ್ದಿದ್ದು, ಇವಾಗ ನೆಕ್ಸ್ಟ್ ಅವ್ರು ಹೋಗ್ಬೇಕಾಗಿದ್ದು ಫಂಕ್ಷನ್ ಬಂದು ಆ ಸ್ಪಾಟ್ ಬಂದು ಆ್ಯಕ್ಚುಲಿ ಶೂಟಿಂಗ್ ಮನೆ ಹತ್ರನೇ. ಸೊ ಹಾಗಾಗಿ ಶೂಟಿಂಗ್ ಮನೆ ನೋಡ್ತಾನೆ, ಕಳಿಸು, ಎನಿವೆ ಕಾರಲ್ಲಿ ಜಾಗ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಕೂಡ ನಾನು ಹೋಗಿ ಬರ್ತೀನಿ, ಶೂಟಿಂಗ್ ಮನೆ ನೋಡಬೇಕು ಅಂತ ಅನಿಸ್ತಿದೆ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಹೊರಟ. ಇನ್ನು ಗೃಹ ಪ್ರವೇಶಕ್ಕೆ ಹೋಗಿ ಎಲ್ಲನೂ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲು ಬೇರೆ ಸ್ವಲ್ಪ ಜೋರಾಗೇ ಇತ್ತು. ಇನ್ನು ಮನೆಗೆ ಬಂದ್ವಿ ನಾವು ಕೂಡ. ಸೊ ಈ ಮನೆಯೇ ಶೂಟಿಂಗ್ ಸ್ಪಾಟ್ ಅಂತ ಏನು ಹೇಳಿದೆ, ಅದು ಮನೆ ಆಗಿರುತ್ತೆ. ಜಸ್ಟ್ ಹಾಗೆ ಗೆಸ್ ಮಾಡಿ ನೋಡಿ, ಎಲ್ಲಿ ಯಾವೊಂದು ಸೀರಿಯಲ್ ಆಗಿರ್ಬೋದು, ಫಿಲಮ್ಸಲ್ಲಾಗಿರ್ಬೋದು, ತುಂಬ ಫಿಲಮ್ಸು ಹಾಗೆ ಸೀರಿಯಲ್ಸ್ ಎಲ್ಲ ಶೂಟ್ ಆಗಿದೆ. ಸೊ ಈಗ ರೀಸೆಂಟಾಗಿ ಬರುವಂಥ ಧಾರಾವಾಹಿಗಳಲ್ಲೂ ಕೂಡ ಶೂಟ್ ನಡೆದಿದೆ ಇದರಲ್ಲಿ.
ಅಂದರೆ ಈಗ ರೀಸೆಂಟಾಗಿ ಲಕ್ಷ್ಮೀ ನಿವಾಸದಲ್ಲಿ ರೀಸೆಂಟ್ ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲೂ ಕೂಡ ಈ ಮನೆಯಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲೂ ಕೂಡ ಈ ಮನೆಯಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಹಾಗಾಗಿ ಇದು ನೆಲಮಂಗ್ಲ ಹತ್ರ ಬರುವಂಥ ಒಂದು ಫಾರ್ಮ್ ಹೌಸ್ ಆಗಿರುತ್ತೆ. ಹೊರಗಡೆ ಎಲ್ಲ ಒಂದು ತೋಟದ ಮನೆ ಥರ ಒಂದು ಕಾನ್ಸೆಪ್ಟಲ್ಲೆಲ್ಲ ಮಾಡಿರೋದ್ರಿಂದ ಹೊರಗಡೆ ಫಂಕ್ಷನ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಶೂಟಿಂಗ್ ಮನೆ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ಓಪನ್ ಇರುತ್ತೆ. ಸೊ ಬಂದವರು ಬೇಕಾದ್ರೆ ನೋಡ್ಕೊಂಡು ಕೂಡ ಹೋಗ್ಬೋದು. ಇದೇ ರೀತಿ ನಾವು ಕೂಡ ಒಂದು 10 years ಬ್ಯಾಕ್ ಬಂದಿದ್ವಿ. ನಮ್ಮ ಮಾವ ಏನಿದ್ದಾರೆ ಅವರು ಕೂಡ ಇಲ್ಲಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದರು. ಅಂದರೆ ಅವಾಗೆಲ್ಲ ಅಮೃತವರ್ಷಿಣಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದನ್ನು ಕೂಡ ಅದು ಸ್ಟಾರ್ಟಿಂಗ್ ಎಪಿಸೋಡ್ಸ್ ಎಲ್ಲ ಈ ಒಂದು ಮನೆಯಲ್ಲೇ ಶೂಟ್ ಆಗಿರೋದು. ಸೊ ಅದೇ ಮನೆ ಅವಾಗ ಹೇಗಿದೆ ಅಂತ ನೋಡಿದ್ವು, ಅದೇ ರೀತಿಯೇ ಇದೆ. ಒಂದು ಸ್ವಲ್ಪನೂ ಕೂಡ ಚೇಂಜಸ್ ಆಗಿಲ್ಲ. ನನ್ನ ಮಗ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಅವನೇ ರೆಕಾರ್ಡ್ ಮಾಡಿಕೊಂಡು ಬಂದಿದ್ದ, ವಿಡಿಯೋದಲ್ಲಿ ಹೇಳಿ ಈ ಥರ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ವಿಡಿಯೋದಲ್ಲೂ ಕೂಡ ನಾನು ಕೂಡ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮನೆ ಕಂಪ್ಲೀಟಾಗಿ ವುಡ್ ವರ್ಕ್ ಇದೆ. ವಾಲ್ಸ್ಗೆಲ್ಲನೂ ಕಂಪ್ಲೀಟಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ವುಡ್ ವರ್ಕೇನೆ. ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಹತ್ತೋವಾಗಲೂ ಕೂಡ ಸೈಡಲ್ಲಿ ಫುಲ್ಲು ವಾಲಿಗೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ. ನೋಡೋದಕ್ಕೂ ಅಷ್ಟೇ ಫುಲ್ ಖಾಲಿ ಖಾಲಿ ಇರುತ್ತೆ. ಶೂಟಿಂಗಲ್ಲೆಲ್ಲ ನಾವು ಯಾವ ರೀತಿ ನೋಡ್ತೀವಿ ಐಟಮ್ಸ್ ಎಲ್ಲ, ಆ್ಯಕ್ಚುಲಿ ಅದು ಅವರು ಎಲ್ಲ ಆರ್ಗನೈಸ್ ಮಾಡೋದು. ಬಟ್ ಕಂಪ್ಲೀಟಾಗಿ ಇದೆಲ್ಲ ಖಾಲಿ ಖಾಲಿ ಇರುತ್ತೆ. ಮೇನ್ ಏನಪ್ಪ, ಫರ್ನಿಚರ್ಸ್ ಅಂದರೆ ಫರ್ನಿಷ್ಡ್ ಆಗಿರುತ್ತೆ ಅಷ್ಟೇ. ಬಟ್ ಯೂಸ್ ಮಾಡೋವಂಥ ಒಂದು ಇಂಟೀರಿಯರ್ ಐಟಮ್ಸೇ ಆಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸೇ ಆಗಿರ್ಬೋದು, ಅದೆಲ್ಲದೂ ಕೂಡ ಶೂಟಿಂಗ್ನವರೇ ಎಲ್ಲ ಇಡೋದು. ಸೊ ಹಾಗಾಗಿ ಎಲ್ಲಿ ನೋಡೋದು ಖಾಲಿ ಇರುತ್ತೆ ಒಟ್ಟಲ್ಲಿ. ನೀನು ಹಿಡಿತೀಯಾ? ಇಲ್ಲಪ್ಪ, ಇವಾಗ ಗೊತ್ತಾಗುತ್ತೆ ಯಾರು ಹಿಡಿತಾರೆ. ಇನ್ನು ನನ್ನ ಮಗಂಗಂತೂ ತುಂಬಾ ಖುಷಿಯಾಗಿತ್ತು. ಅಲ್ಲಿ ಹೋಗಿ ನೋಡ್ಕೊಂಬಂದ್ಬಿಟ್ಟು ಹೇಳ್ತಾ ಇದ್ದ, ಆ ಫಿಲಮ್ ಶೂಟಿಂಗ್ ಆಗಿದೆ, ಅಲ್ಲಿ ಈ ಫಿಲಮ್ ಶೂಟಿಂಗ್ ಆಗಿದೆ ಅಂತ ಅಂದ್ಬಿಟ್ಟು. ಶೂಟಿಂಗ್ ಸ್ಪಾಟ್ ಅಂದಮೇಲೆ ಎಲ್ಲದೂ ಶೂಟಿಂಗ್ ಮಾಡ್ತಾರೆ, ಫಿಲಮ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಎಲ್ಲದೂ ಅಂತ ಹೇಳ್ತಾ ಇದ್ದೆ. ಹಾಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ನೋಡಿದ್ನಲ್ಲ, ಅದೆಲ್ಲ ಆಸೆ ಆಯ್ತು ಅಂತ ಅವನಿಗೂ ಕೂಡ ಆಟ ಆಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಫಂಕ್ಷನ್ಗೆ ಅಂತ ಹೋಗಿರೋದ್ರಿಂದ ಅದೆಲ್ಲ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳ್ತಾ ಇದ್ದ. ಸೊ ನಾವು ಲಾಸ್ಟ್ ಟೈಮ್ ಹೋದಾಗ ಸ್ವಿಮ್ಮಿಂಗ್ ಪೂಲೆಲ್ಲ ಅಷ್ಟಾಗಿ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ, ಅಷ್ಟಾಗಿ ನೆನಪಿಲ್ಲ ನನಗೆ. ಬಟ್ ಈಗೆಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ಮಾಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಸುತ್ತ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಕಂಪ್ಲೀಟಾಗಿ ತೋಟದ ಮನೆ ಥರನೇ ಇರುತ್ತೆ ಹೊರಗಡೆ ಪಾರ್ಕಿಂಗ್ ಎಲ್ಲ. ಇನ್ನು ಇದಿಷ್ಟು ಅವತ್ತಿನ ಮಧ್ಯಾಹ್ನದವರೆಗೂ ವ್ಲಾಗ್ ಆಯಿತು. ಇನ್ನು ಸಂಜೆಗೆ ಮತ್ತೆ ನಾವು ಬರ್ತ್ಡೇ ರೆಡಿ ಆಗಬೇಕಾಗಿತ್ತು. ಏನಾರ ಹೇಳಿ ಒಂದು ದಿವಸ 2 ಫಂಕ್ಷನ್ ಇದ್ದರೆ ರೆಡಿ ಆಗೋದು ಒಂಥರ ಹಿಂಸೆ ಅಂತಲೇ ಹೇಳ್ಬೋದು. ಸೊ ಒಂದು ಫಂಕ್ಷನ್ ಅಂದರೆ ರೆಡಿಯಾಗಿ ಹೋಗೋದು, ಮತ್ತೆ ಬರೋದು, ಎಲ್ಲ ಎತ್ತಿಡೋದು, ತೆಗ್ದಿರೋ ಅಂಥ ಐಟಮ್ಸ್ಗಳು ಎಲ್ಲದೂ ಪ್ರತಿಯೊಂದೂ ಆ ಜಾಗ ಸೇರಿಸೋದು ಒಂದು ಕೆಲಸ. ಅದರಲ್ಲೂ 2 ಫಂಕ್ಷನ್ ಇದ್ಬಿಟ್ರು ಅಂತೂ ಅದೇ ಕೆಲಸನೇ ಆಗಿಬಿಡುತ್ತೆ ಅವತ್ತೆಲ್ಲ. ಸೊ ಆದಷ್ಟು ಸಿಂಪಲ್ಲಾಗಿ ರೆಡಿಯಾಗಿ ಹೊರಟೆ. ಇನ್ನು ನಾನು ಕೂಡ ಅಷ್ಟಾಗಿ ಮೇಕಪ್ಪಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಎಷ್ಟು ಸಿಂಪಲ್ಲಾಗುತ್ತೋ ಅಷ್ಟು ಸಿಂಪಲ್ಲಾಗಿ ರೆಡಿಯಾಗಿ ಹೊರಡ್ತೀನಿ. ಹಾಗೆ ಮಕ್ಳಿಗಂತೂ ಇನ್ನು ಬರ್ತ್ಡೇ ಫಂಕ್ಷನ್ಸ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗನಿಗೂ ಅಷ್ಟೇ ರೀತಿ ಬರ್ಡೇ ಪಾರ್ಟೀಸ್ ಅಂತ ಅಂದರೆ ತುಂಬಾ ಇಷ್ಟ. ಹಾಗೆ ಈ ಫಂಕ್ಷನ್ ಬಂದು ಅಂದರೆ ಈ ಒಂದು ಬರ್ಡೇ ಪಾರ್ಟಿ ಬಂದು ಕ್ಲಬ್ಬಲ್ಲಿ ಮಾಡಿದಂಥದ್ದು. ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸ್ಟೇಜ್ ಮೇಲೆಲ್ಲನೂ ರೆಡಿ ಆಗಿತ್ತು. ಕಲರ್ಫುಲ್ ಬಲೂನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಕೂಡ. ಹಾಗೆಯೇ ಇನ್ನು ಮಗು ಎಂಟ್ರಿಗೆ ಅಂತ ಹೇಳಿಬಿಟ್ಟು ಕಾರ್ನ ಕೂಡ ಡೆಕೋರೇಟ್ ಮಾಡ್ತಾಯಿದ್ರು. ಇನ್ನು ನಮ್ಮ ಅಪ್ಪಗೆ ಆ ಕಾರ್ ಮೇಲೆ ಗಮನ, ಹಾಗೆ ಅಲ್ಲಿ ಬ್ಲೋ ಮಾಡ್ತಿದ್ರಲ್ಲ ಆ ಬಲೂನ್ ಬೇಕಾಗಿತ್ತು ಅವನಿಗೆ. ಸೊ ನಮ್ಮ ಅವ್ವ ಮಾತಾಡಿಸ್ತಿದ್ರು ಅವನಿಗೆ ಗಮನ ಎಲ್ಲ ಬರೀ ಬಲೂನ್ ಮೇಲೆ ಹಾಗೆ ಕಾರ್ ಮೇಲೆ ಇತ್ತು. ಹಾಗೂ ಹೋಗಿ ಒಂದು ಬಲೂನ್ ಈಸ್ಕೊಂಡು ಬಂದ. ಸೊ ಬಲೂನ್ ಜೊತೆಗೆ ಆಟ ಆಡ್ತಾ ಇದ್ದ. ಆಮೇಲೆ ಕಾರ್ ಮೇಲಂತೂ ಕಣ್ಣಿತ್ತು, ಅದ್ರ ಮೇಲೆ ಯಾವಾಗ ಕುತ್ಕೊತೀನೋ ಅನ್ನೋ ರೀತಿಯೇ ಆಡ್ತಿದ್ದ ಅವನು. ಮೊದಲೇ ಕಾರ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಯಾವುದೋ ಆಟ ಸಾಮಾನಾಗಲಿ ಅವ್ನು ಕಾರಿಂದ ಸೆಲೆಕ್ಟ್ ಮಾಡ್ತಾನೆ. ಹಾಗೆಯೇ ಕಾರಲ್ಲಿ ಹೋಗೋದಂದ್ರೂ ಅವ್ನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಕೇಳ್ತಾ ಇದ್ದ ಕಾರ್ ಮೇಲೆ ನಾನು ಕೂಡ ಕುತ್ಕೊಳ್ತೀನಿ ಅಂತ ಹೇಳಿ. ಫಸ್ಟ್ ಇಯರ್ ಬರ್ತ್ಡೇ ಮಗುಗೆ ಮಾಡ್ತಿದ್ದು. ಹೆಸರು ಬಂದು ಚರಣ್ ಅಭ್ಯುಕ್ತ್ ಅಂತ ಹೇಳಿಬಿಟ್ಟು. ಹೆಸರು ಒಂಥರ ತುಂಬಾ ಚೆನ್ನಾಗಿದೆ. ಅಂದರೆ 2 ಹೆಸರು ಕಾಂಬಿನೇಷನ್ ಆಗಿ ಮಾಡಿರೋದು. ಅಭ್ಯುಕ್ತ್ ಅನ್ನೋದು ಚೆನ್ನಾಗಿದೆ ಒಂದು ಹೆಸರು. ನಾನು ಆ್ಯಕ್ಚುಲಿ ಕೇಳಿರಲಿಲ್ಲ, ಅದು ಫಸ್ಟ್ ಟೈಮ್ ನಾನು ಕೇಳಿದ್ದು. ಹಾಗೆ ಎಲ್ಲ ಅವರು ಕೂಡ ರೆಡಿಯಾಗಿ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ರು. ಟೈಮ್ ಆ್ಯಕ್ಚುಲಿ ನಾವು ಹೋಗಿದ್ದು 7 ಗಂಟೆ ಆಗಿತ್ತು. 8 ಗಂಟೆ ಹತ್ರ ಆದಾಗ ಅವರು ಕೇಕ್ ಕಟ್ಟಿಂಗ್ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು. ಅಲ್ಲಿವರೆಗೂ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಅವರ ನಾದಿನಿ ಮಗಳದು ಆಗಿರುತ್ತೆ, ಅಂದರೆ ಬರ್ತ್ಡೇ ಮಾಡ್ತಾ ಇರೋದು ಅವ್ರ ಮಗುದಾಗಿರುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಅವರೆಲ್ಲರೂ ಗ್ಯಾದರ್ ಆಗಿದ್ರು. ಎಲ್ಲ ಕುತ್ಕೊಂಡು ಜಸ್ಟ್ ಹಾಗೆ ಮಾತಾಡ್ತಾ ಇದ್ವಿ. ಇನ್ನೂ ಕೂಡ ಕೇಕ್ ಕಟ್ಟಿಂಗ್ ಮಾಡಿರಲಿಲ್ಲ.
ಇನ್ನು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಬಲೂನ್ ಎಲ್ಲ ಫುಲ್ ಕಲರ್ಫುಲ್ ಆಗಿರುವಂಥ ಬಲೂನ್ಸ್ನ ಯೂಸ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಟ್ ಮಾಡಿರುವಂಥ ಕಾರಲ್ಲಿ ಮಗುನ ಕರ್ಕೊಂಬಂದು ಫೋಟೋಸ್ ಕೂಡ ತಗೊಳ್ತಾ ಇದ್ರು. ಹಾಗೆ ಇನ್ನೊಂದು ಕಡೆ ಗೇಮ್ಸ್ನ ಕೂಡ ಆರ್ಗನೈಸ್ ಮಾಡಿದರು. ಮಕ್ಕಳಿಗೆ ಎಲ್ಲ ಗೇಮ್ಸ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಆರ್ಗನೈಸ್ ಮಾಡ್ತಾ ಇದ್ರು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ನಮ್ಮ ಅಪ್ಪು ಕಾರ್ ಮೇಲೆ ಕುತ್ಕೊಳ್ಬೇಕು ಅಂತ ಹೇಳ್ತಿದ್ದಲ್ಲ, ಕಾರ್ ಮೇಲೆ ಅದು ಕುತ್ಕೊಂಡು ಅದರಲ್ಲೇ ಆಟ ಆಡ್ಕೊಂಡಿದ್ದ. ಕೌಶಿಕ್ ಈ ಕಡೆ ಬರ ಸ್ವಲ್ಪ, ಇಲ್ವಾ ನನ್ನ ಪಕ್ಕ ನಿಂತ್ಕೋಬ. ಶಿವಾನಿ 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 ಫಸ್ಟ್. ಸೊ ಫಸ್ಟು ಯಾವ ರೀತಿ ಆಟ ಆಡಬೇಕು ಅಂತ ಹೇಳಿ ಮಕ್ಳಿಗೆ ಹೇಳ್ಕೊಟ್ರು. ಅದಾದಮೇಲೆ ಮಕ್ಳ ಕೈಲೂ ಕೂಡ ಆಡಿಸಿದ್ರು. ಸೊ ಅದೆಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಕ್ಕಳು ಮಾತಾಡೋದೇ ಆಗಲಿ ಅಥವಾ ಆಟ ಆಡೋದೇ ಆಗಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಟೈಮ್ ಸ್ಪೆಂಡ್ ಆಯಿತು. ಇನ್ನು ನಮ್ಮ ಅಪ್ಪ ಕಾರ್ನ ಯಾವ ರೀತಿ ಡ್ರೈವ್ ಮಾಡಬೇಕು ಅಂತ ಹೇಳಿ ಅದ್ರ ಮೇಲೆ ಕೂತ್ಕೊಂಡು ಟ್ರೈ ಮಾಡ್ತಾ ಇದ್ದ. ಎಲ್ಲಿಗೆ ಹೋಗ್ತೀಯಾ? ಎಲ್ಲೋಗ್ತೀಯಾ? ಆಫೀಸ್ ಹೋಗ್ತೀಯಾ? ಅವ್ರಿಗೂ ಕೊಡು ಆಟ ಆಡೋಕ್ಕೆ. ಅಪ್ಪು ಅವ್ರಿಗೂ ಕೊಡು ಆಟ ಆಡೋಕ್ಕೆ. ಕೊಡು ಜಾನು. ಗೇಮ್ಸ್ ಎಲ್ಲ ಆಡಿಸಿ ಎಲ್ಲ ಮಾಡಿದ್ಮೇಲೆ ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ರು. ಹಾಗೆಯೇ ಕೇಕ್ ಕಟ್ಟೆಲ್ಲ ಆಯಿತು. ಇನ್ನು ಜನ ಕೂಡ ಸ್ವಲ್ಪ ಕ್ರೌಡ್ ಆಗೋದು ಸ್ಟಾರ್ಟ್ ಆಗೋಯಿತು. ಇನ್ನು ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ಇನ್ನು ನಾವು ಕೂಡ ಆಲ್ರೆಡಿ 8:45 ಆಗ್ತಾಯಿತ್ತು ಟೈಮು. ಸೊ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಬಂದ್ವಿ. ಸ್ವಲ್ಪ ಜನ ಜಾಸ್ತಿ ಆಗಿರೋದ್ರಿಂದ ನಮ್ಮಮ್ಮ ಹಾಗೆ ಅಶ್ವಿನಿ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ರು. ಸೊ ಹಾಗೆ ಅವರು ಕೂಡ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿಬಿಟ್ಟು ಅವರು ಕೂಡ ಬಂದರು. ಇನ್ನು ಅಲ್ಲೇ ಬಫೆ ಸಿಸ್ಟಮ್ ಕೂಡ ಮಾಡಿಸಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಲಿ ಅಂತ ಹೇಳಿ ನಾವು ಕೂಡ 1-2 ನಿಮಿಷ ಕೂತಿದ್ವಿ. ಮಕ್ಕಳಿಗೆ ಅಂತ ಹೇಳಿ ರಿಟರ್ನ್ ಗಿಫ್ಟ್ಸ್ ಕೂಡ ಕೊಟ್ಟಿದ್ರು. ಅದನ್ನು ತೊಗೊಂಡು ಎಲ್ಲರೂ ಕೂಡ ಕೂತ್ಕೊಂಡಿದ್ರು. ಹಾಗೆ ಅಲ್ಲಿ ಪ್ಲೇ ಆಗ್ತಿರೋಂಥ ಸಾಂಗಿಗೆ ಆ ವೈಬಿಗೆ ಎಲ್ಲ ಡ್ಯಾನ್ಸ್ ಆಡೋದಕ್ಕೂ ಕೂಡ ಬೇಕಾದ್ರೆ ರೆಡಿಯಾಗಿದ್ದರು. ಬಿಟ್ಟಿರೋ ಡ್ಯಾನ್ಸ್ ಕೂಡ ಆಡಿರೋರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು. ಸೊ ಇಷ್ಟು ಮುಗಿಸ್ಕೊಂಡು ನಾವು ಕೂಡ ಇನ್ನು ಟೈಮ್ ಬೇರೆ 9 ಗಂಟೆ ಹತ್ತಿರ ಆಗ್ತಾಯಿತ್ತು. ಸೊ ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ಈ ರೀತಿ ಫಂಕ್ಷನ್ಸ್ ಎಲ್ಲ ಮುಗೀತು ಅವತ್ತಿನ ದಿವಸದ್ದೆಲ್ಲ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು, ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟನ್ನ ಹೇಳ್ತಾ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.